ವಿಷಯವನ್ನು ನಮ್ಮ ಮಕ್ಕಳ ಮುಂದುಗಡೆ ನಾವು ಹೇಳೋ ಸಂದರ್ಭದಲ್ಲಿ ಗೀತಾ ಮೇಡಮ್ ಅವರು ಬರ್ತಾರೆ ಅಂತ ಹೇಳೋ ಸಂದರ್ಭದಲ್ಲಿ ಆ ಮೇಡಮ್ ಅವ್ರನ್ನ ನೋಡಬೇಕು ಅನ್ನುವಂಥ ಒಂದು ಕಾರಣದಿಂದ, ಆ ಮೇಡಮ್ ಅವರ ಒಂದು ಆದರ್ಶಗಳನ್ನು, ಅವರ ಒಂದು ಸಾಧನೆಯನ್ನು ತಿಳ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ನಮ್ಮೆಲ್ಲ ಮಕ್ಕಳು ಬಂದಿದ್ದಾರೆ. ಅವ್ರ ಬಗ್ಗೆ ಅವ್ರನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಸುಂದರ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಬಹಳ ಉಪಸ್ಥಿತರಿರ್ತಕ್ಕಂಥ ಪ್ರೀತಿಯ ಮಕ್ಕಳಿಗೂ ಮಾಧ್ಯಮದವರಿಗೂ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಕನ್ನಡ ಬೆಳಗು ವೇದಿಕೆಯ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಅವರು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಕೌಂಡಿನ್ಯ ನದಿಯ ದರ್ಶನ ಮತ್ತು ಪ್ರದರ್ಶನ ಅಂತ. ಸೊ ನಮ್ಮ ಕೌಂಡಿನ್ಯ ನದಿಯ ಉಗಮ ಸ್ಥಳ ಇದು ಅಂತ ನಾವು ಈ ಕ್ಷೇತ್ರವನ್ನು ಕರಿತೀವಿ. ಇಲ್ಲೇ ಮೊದಲಿಗೆ ಉಗಮವಾಗ್ತಕ್ಕಂಥದ್ದು, ಅದರ ಒಂದು ಇತಿಹಾಸ ಮತ್ತು ಅದರ ಒಂದು ಬೆಳೆದು ಬಂದ ದಾರಿ. ಇಲ್ಲಿ ಕೌಂಡಿನ್ಯ ಮಹರ್ಷಿಗಳು ವಾಸ ಇದ್ದರು. ಇದೇ ಒಂದು ದೇವಸ್ಥಾನದಲ್ಲಿ ಅವರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ರು. ಸೊ ಇಲ್ಲಿರ್ತಕ್ಕಂಥ ಮಣ್ಣಿಗೆ ಬಹಳವಾದಂಥ ಮಹತ್ವವಾದಂಥ ಒಂದು ಸ್ಥಾನ ಇದೆ ಅಂತಕ್ಕಂಥದ್ದನ್ನೆಲ್ಲ ನೀವು ಈಗಾಗಲೇ ತಿಳ್ಕೊಂಡಿರ್ತೀರ, ನಾವು ಮುಂದೆನೂ ತಿಳ್ಕೊಳ್ತೀರ. ತಮಗೆಲ್ಲ ನಾನು ಹೇಳೋದು ಏನಂತಂದರೆ, ಈಗ ನಮ್ಮ ಕೃಷ್ಣಾಚಾರ್ಯ ಗುರುಗಳು ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದಾರೆ. ಈಗ ಅವರನ್ನು ನಾವು ಮಾತಾಡೋಸೋದಕ್ಕೆ ಬಿಟ್ಟಿದ್ದರೆ ಇನ್ನೂ ಕೂಡ ಅವರು 2 ಗಂಟೆ ಕಾಲ ನಿಮ್ಮ ಜೊತೆ ಮಾತಾಡ್ತಾನೇ ಇರೋರು. ನಿಜವಾಗ್ಲೂ ಕೂಡ ಅವರು ಈ ಒಂದು ಏಜಲ್ಲಿ ಇಷ್ಟೆಲ್ಲ ತಿಳ್ಕೊಳ್ಳೋಕ್ಕೆ ಅವ್ರಿಗೆ ಇನ್ನೂ ಆಸಕ್ತಿ ಇದೆ. ಜೊತೆಗೆ ನಾನು ಕೆಲವು ಬುಕ್ಸನ್ನು ತರಿಸ್ಕೊಂಡಿದ್ದೀನಿ. ನಾನು ಕೂಡ ಈಗಲೂ ಕೂಡ ನಾನು ಅಧ್ಯಯನ ಮಾಡ್ತಾ ಇದ್ದೀನಿ ಅಂತಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಈ ಒಂದು ವಯಸ್ಸಲ್ಲಿ ಅವರು ಆರಾಮಾಗಿ ಅಲ್ಲಿ ಇಲ್ಲಿ ಸ್ನೇಹಿತರ ಜೊತೆ ಕೂತ್ಕೊಂಡು ಕಾಲ ಕಳ್ಕೊಂಡು ಮನೆಯ ವಿಚಾರಗಳು ಮತ್ತು ಊರವ ವಿಚಾರ ಎಲ್ಲ ಮಾತಾಡ್ತಕ್ಕಂಥ ಏಜ್ ಇದು. ಅಂಥದ್ರಲ್ಲಿ ಅವರು ಪುಸ್ತಕಗಳನ್ನು ತರಿಸ್ಕೊಂಡಿದ್ದೀನಿ. ನಾನು ವೇದಗಳ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡ್ತಾ ಇದ್ದೀನಿ. ನಾನು ಇನ್ನೂ ವಿಷಯ ತಿಳ್ಕೊತಾ ಇದ್ದೀನಿ ಅಂತ ಹೇಳೋದ್ರ ಜೊತೆಗೆ ಇತಿಹಾಸದ ಪ್ರಸಿದ್ಧ ಇತಿಹಾಸಕಾರರಾದಂಥ ಮ್ಯಾಕ್ಸ್ ಮುಲ್ಲರ್ ಅವರ ಬಗ್ಗೆ ಕೂಡ ಅವರು ಹೇಳಿದ್ರು. ಅವರು ಬರೆದಿರ್ತಕ್ಕಂಥ ವಾಕ್ಯಗಳನ್ನು ಕೂಡ ಅವರೇ ಸ್ವತಃ ಹೇಳಿದ್ರು. ಸೊ ಅವರು ಇತಿಹಾಸಕಾರರ ಬಗ್ಗೆ ಎಲ್ಲನೂ ಕೂಡ ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಜೊತೆಗೆ ಋಗ್ವೇದವನ್ನು ಪ್ರಸ್ತಾಪ ಮಾಡೋದ್ರಲ್ಲಿ, ವೇದಗಳಲ್ಲಿ ಅತಿ ಮುಖ್ಯವಾದಂಥ ಮತ್ತು ಪ್ರಾಚೀನವಾದಂಥ ವೇದ ಋಗ್ವೇದ. ಸೊ ಋಗ್ವೇದದಲ್ಲಿ ನದಿಗಳ ಒಂದು ಉಗಮದ ಬಗ್ಗೆ ಮತ್ತು ಅಲ್ಲಿ ಇರ್ತಕ್ಕಂಥ ಪ್ರಮುಖವಾದ ವಿಷಯಗಳನ್ನು ಕೂಡ ಅವರು ಈಗ ಉಲ್ಲೇಖ ಮಾಡಿದರು. ನೀವು ಕೂಡ ಈಗ 7th ಸ್ಟಾರ್ಟ್ ಆಗುತ್ತೆ ನಿಮಗೆ ವೇದಗಳು. 6th ನಿಮಗೆ ಪರಿಚಯ ಆಗ್ತದೆ. 7th 8th 9th ಅದರ ಬಗ್ಗೆ ವಿಸ್ತೃತವಾಗಿದೆ. ನಿಮಗೆ ಋಗ್ವೇದನೂ ಪರಿಚಯ ಆಗಿದೆ. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ 4 ವೇದಗಳ ಬಗ್ಗೆ ನೀವು ಅಧ್ಯಯನ ಮಾಡ್ತೀರಾ. ಮುಂದೆ ಫಸ್ಟ್ PUC ಸೆಕೆಂಡ್ PUCನಲ್ಲಿ ಡೀಟೈಲ್ ಆಗಿ ಹೋಗ್ತೀರಾ. ಅಲ್ಲಿರ್ತಕ್ಕಂಥ ಆಚಾರ ವಿಚಾರಗಳಿಂದ ಹಿಡಿದು ಪೂರ್ತಿ ಡೀಟೈಲ್ ಆಗಿ ನೀವು ಸ್ಟಡಿ ಮಾಡ್ತೀರಾ. ಸೊ ನಮ್ಮ ಒಂದು ಭಾರತದ ಸಂಸ್ಕೃತಿ ಬಹಳ ವೈವಿಧ್ಯಮಯವಾದಂಥದ್ದು, ಬಹಳ ವಿಶೇಷವಾದಂಥ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಇಡೀ ಪ್ರಪಂಚದ ಇತಿಹಾಸವನ್ನು ನೋಡಿದ್ರೆ ನಮ್ಮ ಭಾರತದ ಇತಿಹಾಸ ಏನಿದೆ ಬಹಳಷ್ಟು ಅದ್ಭುತವಾಗಿದೆ. ಮಕ್ಕಳು ನೀವೀಗ ನಿಮಗೆ 8th 9th 10th ಸ್ವಲ್ಪನೇ ಪರಿಚಯ ಆಗ್ತಾ ಹೋಗುತ್ತೆ. ಮುಂದಕ್ಕೆ PUC ಡಿಗ್ರಿ ಓದಂಗೆಲ್ಲ ನೀವು ಹೆಚ್ಚು ವಿಷಯಗಳನ್ನು ಕಲಿತಾ ಹೋಗ್ತೀರಾ. ಜೊತೆಗೆ ನಮ್ಮ ಜಾನಪದ ಕಲಾವಿದರು ಕೂಡ ಈಗ ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸುತ್ತೆ. ಅವರ ಒಂದು ಪದ ಜೋಡಣೆ ಹೆಂಗಿತ್ತು ಅಂತಂದರೆ ತಕ್ಷಣಕ್ಕೆ ನಾವು ಅದನ್ನು ಗ್ರಹಿಸೋದಕ್ಕಾಗಲ್ಲ. ಆ ಜೋಡಿ ಪದಗಳು ಮತ್ತು ವಾಕ್ಯ ರಚನೆ ಹೆಂಗಿದೆ ಅಂದರೆ ನೋಡಿ, ಅವರು ಯಾವ ರೀತಿ ಹಾಡಿದ್ರು ಅಂದರೆ ನಮ್ಗೆ ಅದರಲ್ಲಿ ಹಾಸ್ಯನೂ ಇದೆ, ಜೊತೆಗೆ ನಾವು ಗ್ರಹಿಸ್ತಕ್ಕಂಥ ವಿಷಯನೂ ಇದೆ. ಧನ್ಯವಾದಗಳು ನಿಮಗೆ. ನಮ್ಮ ಒಂದು ಜೊತೆಗೆ ನಾವು ಓದ್ತಾ ಹೋಗ್ಬೇಕಾದ್ರೆ ಕನ್ನಡ ಸಾಹಿತ್ಯದಲ್ಲಿ ಇಂಥದ್ದನ್ನು ಕೂಡ ನಾವು ಗಮನಿಸಬೇಕು. ನಮ್ಮ ಜಾನಪದ ಕಲಾವಿದರನ್ನ ಮತ್ತು ಜಾನಪದ ಕಲೆಯನ್ನು ನಾವು ಪ್ರೋತ್ಸಾಹ ಮಾಡಬೇಕು. ನೀವು ಕೂಡ ಅಷ್ಟೇ ಪ್ರಾಸ ಪದಗಳನ್ನು ಮತ್ತು ಜೋಡಿ ಪದಗಳನ್ನು ಇರ್ತಕ್ಕಂಥದ್ದನ್ನು, ಸೊ ಅಂಥದನ್ನು ಗಾಯನದ ಮುಖಾಂತರ ನೀವು ಈಗಲಿಂದನೇ ಅದನ್ನು ಪಠಣ ಮಾಡ್ತಾ ಇರಬೇಕು. ಸೊ ಆವಾಗ ನಿಮ್ಗೆ ಏನನ್ಸುತ್ತೆ, ಕಷ್ಟ ಅನಿಸೋದಿಲ್ಲ. ಈಗ ಒಂದೊಂದು 2 ಪ್ರಾಸ ಪದಗಳಿರುತ್ತಲ್ಲ, ಅದನ್ನು ಪಠಣ ಮಾಡ್ತಾ ಹೋಗಬೇಕು. ಸೊ ತಾವೆಲ್ಲರೂ ಕೂಡ ಹೆಣ್ಮಕ್ಳಿದ್ದೀರಾ, ನಿಮಗೆ ಇಲ್ಲಿ ಓದ್ತಕ್ಕಂಥ ಸಮಯ ಬಹಳ ಅಮೂಲ್ಯವಾದಂಥದ್ದು. 8th ಜಾಯಿನ್ ಆಗಿದ್ದೀರಲ್ಲ, 6th 10th ಇಲ್ಲಿ ನೀವು ಓದ್ತೀರಾ. ನಿಜವಾಗ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಇಷ್ಟೊಂದು ಒಳ್ಳೆಯ ಒಂದು ಸೌಲಭ್ಯಗಳನ್ನು ಕೊಡೋದ್ರ ಜೊತೆಗೆ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣ ನಿಮಗೆ ಇಲ್ಲಿ ಸಿಗ್ತಾ ಇದೆ. ನೀವೆಲ್ಲರೂ ಅದೃಷ್ಟವಂತರು.
ಸೊ ನಾವೆಲ್ಲನೂ ಹಳ್ಳಿಗಳಿಂದ ಟೌನ್ಗೆ ನಡ್ಕೊಂಡು ಬಂದು ಮತ್ತು ಬಸ್ಸುಗಳು ಸಿಗ್ತಾ ಇರಲಿಲ್ಲ ಕರೆಕ್ಟ್ ಟೈಮ್ಗೆ. ಅರ್ಧ ಗಂಟೆ ಒಂದೊಂದು ಅವರ್ ಕಾದು ಬಸ್ ಹಿಡ್ಕೊಂಡು ಬಂದು ಸ್ಕೂಲ್ ಮುಗಿಸ್ಕೊಂಡು ನಂತರ ಒಂದೊಂದು ಸಾರಿ ಸಿಗ್ತಾ ಇತ್ತು, ಇಲ್ಲ ನಡ್ಕೊಂಡು ಹೋಗ್ಬೇಕಾಗಿತ್ತು. ನನಗೆ ಖುಷಿ ಆಗ್ತಾ ಇದೆ. ನಮ್ಗಿದ್ರೆ ನಿಜವಾಗ್ಲೂ ನಾವು ಇಲ್ಲೆಲ್ಲರೂ ಹೊರಗಡೆ ಕೂತ್ಕೊಂಡು ರಾತ್ರಿ 10 ಗಂಟೆವರೆಗೂ ಸ್ಟ್ರೀಟ್ ಲೈಟ್ ಕೆಳಗಡೆನೆ ಆರಾಮಾಗಿ ತಣ್ಣ ಗಾಳಿಯಲ್ಲಿ ಓದ್ಬಿಡ್ತಾ ಇದ್ವಿ. 6 ಗಂಟೆಗೆ ಕೂತ್ಕೊಂಡ್ರೆ 10 ಗಂಟೆವರೆಗೂ ಓದ್ತಾ ಇದ್ವಿ. ಅಂದರೆ ಅಷ್ಟು ಪೀಸ್ಫುಲ್ ಆಗಿದೆ ಈ ಒಂದು ವಾತಾವರಣ ನೋಡಿದ್ರೆ. ನೀವೆಲ್ಲರೂ ಕೂಡ ನಿಜವಾಗ್ಲೂ ಡಾಕ್ಟ್ರು, ಇಂಜಿನಿಯರ್ಗಳು, ಆಫೀಸರ್ಸು ಆಗಬಹುದು ಅಂತ ನನಗೆ ಅನಿಸ್ತಾ ಇದೆ. ಇಷ್ಟೊಂದು ಚೆನ್ನಾಗಿದೆ ಅಲ್ಲ ಇಲ್ಲಿ ವಾತಾವರಣ, ಪ್ರಶಾಂತವಾಗಿದೆ. ಇವ್ರಿಗೆ ಯಾರೂ ಡಿಸ್ಟರ್ಬ್ ಮಾಡೋರಿಲ್ಲ. ಜೊತೆಗೆ ನಿಮ್ಮ ಹತ್ರ ಯಾವ ಮೊಬೈಲು, ಗ್ಯಾಜೆಟ್ಸು ಏನೂ ಇಲ್ಲ, ಟಿ ವಿ ಇಲ್ಲ. ನೀವು ಇನ್ನೇನು ಮಾಡೋಕ್ಕೆ ಸಾಧ್ಯ? ನಿಮ್ಮ ಹತ್ರ ಇರೋ ಪುಸ್ತಕಗಳನ್ನೇ ಓದಬೇಕಲ್ವಾ? ಏನು ಮಾಡ್ತಿರ್ತೀರಾ ಸಾಯಂಕಾಲ ಹೊತ್ತು? ಬರೀ ಓದ್ತಾ ಇರ್ತೀರಾ? ಎಷ್ಟು ಅವರ್ ಓದ್ತೀರಾ? ಎಲ್ಲರಿಗೂ